ಪರಮಾತ್ಮ ಇಲ್ಲಿ ಮತ್ತೊಂದು ಮಾತನ್ನ ಹೇಳ್ತಾನೆ, ತನ್ನ ನಿಜ ರೂಪವನ್ನ ಅಥವಾ ಗೂಢ ಭಾವವನ್ನ ಯಾರಲ್ಲಿಯೂ ಪ್ರಕಟಿಸದಿರಲಿ, ಯಾರಿಗೂ ಕೂಡ ತಾನ್ಯಾರು ಅಂತ ಹೇಳಬಾರ್ದು. ಮಾಂಡಕ್ಯೋಪನಿಷತ್ತಿನಲ್ಲಿ ಕೂಡ ಇದೇ ವಿಚಾರ ಇದೆ. ಸತ್ಯವನ್ನ ಅರಿತು ತತ್ವಜ್ಞಾನಾದವನು ಜಡನಂತೆ ಲೋಕ ವ್ಯವಹಾರವನ್ನ ನಡೆಸ್ತಾ ಇರ್ತಾನೆ. ಜಡ ಅಂದ್ರೆ ಅವನೇನು ಮಾಡ್ತಾನೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ತಟಸ್ಥನಾಗಿರ್ತಾನೆ. ಆದರೆ ಪ್ರಕೃತಿ ಸಹಜವಾಗಿ ಅವನಿಂದ ಕಾರ್ಯಗಳು ನಡೆಯಲ್ಪಡ್ತಾ ಇರುತ್ತೆ. ಈ ರೀತಿಯಲ್ಲಿ ಜಡನಂತೆ ತನ್ನ ಕೆಲಸವನ್ನ ಮಾಡ್ತಾ ಇದ್ರು ಅಂತರಂಗದಲ್ಲಿ ತತ್ವಜ್ಞಾನಿ ಪರಮಾತ್ಮ ಸ್ವರೂಪಿಯೇ ಆಗಿರ್ತಾನೆ.